ಎಲ್ಲರೂ ಕೂಡ ಇವತ್ತು ಪರಿಚಯ ಆಯಿತು. ನನಗೆ ಮೊಹರಂ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸ್ಥಳೀಯವಾಗಿ ನಮ್ಮ PSI CPI ಅವರು ನಮ್ಮ ಮೋಜೂರು ಎಲ್ಲರೂ ಇರ್ತಾರೆ. ಅವರೆಲ್ಲ ನಿಮ್ಮದು ನೋಡ್ಕೊಂಡು ಹೋಗ್ತಾರೆ. ನೀವು ಕೂಡ ಚೆನ್ನಾಗಿ ಜವಾಬ್ದಾರಿ ಇರ್ತಕ್ಕಂಥವ್ರು ನಾಗರಿಕರಿದ್ದೀರಿ. ತಾವು ಹೀಗೆ ಇರಬೇಕು ಅಂತಂದೇಳಿ ನಮ್ಮ ಪೊಲೀಸರು ಸಾಂಕೇತಿಕವಾಗಿ ತಮಗೆ ಹೇಳ್ತಕ್ಕಂಥದ್ದನ್ನು ಮಾಡ್ತಾರೆ. ತಾವು ಕೂಡ ಭಾಳ ಜವಾಬ್ದಾರಿಯಿಂದ ವರ್ತಿಸ್ತಾರೆ. ಯಾಕಂದರೆ ಈ ಹಬ್ಬದಲ್ಲಿ ಏನಾಗುತ್ತೆ ಅಂತಂದರೆ ಜೋಶ್ ಭಾಳ ಇರುತ್ತೆ. ಮೊಹರಂ ಹಬ್ಬದಲ್ಲಿ ಕುಡಿಯೋದು ಅದು ಇದು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತವೆ. ಅದನ್ನು ನಾವೆಲ್ಲ ಬಲ್ಲವರು ತಿಳಿದವರು ಓಡಾಡೋರು ಎಲ್ಲರೂ ಕೂಡ ಅದನ್ನು ಸಣ್ಣದೇ ಮಾಡಬೇಕೆ ಹೊರತು ಸಣ್ಣದಿದ್ದನ್ನು ಮಾಡೋದು ಬೇಡ ಅಂತ ಹೇಳಿ ತಾವೆಲ್ಲರಿಗೂ ಕೂಡ ತಿಳಿಸಿರುತ್ತಾ ಭಾಳ ಸೌಹಾರ್ದತೆಯಿಂದ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿ. ಹಬ್ಬಗಳಿರೋದು ಯಾವುದಕ್ಕೆ? ಹಬ್ಬಗಳಿರೋದು ನಮ್ಮ ಬಾಂಧವ್ಯಗಳ ಮಟ್ಟವನ್ನು ಹೆಚ್ಚಿಸಲಿಕ್ಕೆ. ಹಬ್ಬಗಳಿರೋದು ನಮ್ಮ ಬಾಂಧವ್ಯದ ಗಟ್ಟಿತನ ಮಾಡಲಿಕ್ಕೆ. ಹಬ್ಬಗಳಿರೋದು ಈ ಹಬ್ಬವನ್ನು ಇವತ್ತು ಎಲ್ಲರೂ ಸೇರಿ ಆಚರಣೆ ಮಾಡಿ ಮುಂದಿನ ದಿನದಲ್ಲಿಯೂ ಕೂಡ ಇದೇ ಸಂತೋಷ ಇಮ್ಮಡಿಗೊಳ್ಳಲಿ ಅಂತಂದೇಳಿ ಹೇಳ್ತಕ್ಕಂಥ ಆ ಒಂದುಗೋಸ್ಕರ ಈ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಆ ದಿತಕವಾಗಿ ಆ ಹಬ್ಬಗಳು ತಮ್ಮ ಋತುಮಾನಗಳ ಅನುಸಾರವಾಗಿ ಕಾಲಕ್ಕನುಸಾರವಾಗಿ ಹಬ್ಬಗಳು ಬರ್ತಾ ಇರ್ತವೆ. ಹಾಗಾಗಿ ಈಗ ನಮ್ಮ ಕಣ್ಣ ಮುಂದೆ ಈಗ ಮೊಹರಂ ಇದೆ, ಮುಂದೆ ಗಣೇಶ ಬರುತ್ತೆ, ದಸರಾ ಬರುತ್ತೆ, ಈದ್ ಮಿಲಾದ್ ಬರುತ್ತೆ. ಹೀಗೆ ಹಬ್ಬಗಳು ಬರ್ತಾ ಹೋಗ್ತವೆ. ತಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಇದ್ದೀರಿ. ಏನಪ್ಪ DYSP ಸಾಹೇಬರು ಇಡೀ ಒಂದು ವರ್ಷದಲ್ಲೇ ಹೋಲ್ಸೇಲ್ ಶಾಂತಿ ಸಭೆಯನ್ನು ಮಾಡ್ತಾ ಇದ್ದಾರೆ ಅಂತಂದೇಳಿ ಅನ್ಕೊಳಕ್ ಹೋಗ್ಬೇಡ್ರಿ. ಮುಂದಿನ ದಿನದಲ್ಲಿ ನಮ್ಮ ಬೀಟ್ ಸಿಬ್ಬಂದಿಗಳು ಕೂಡ ಬರ್ತಾರೆ. ಸರ್ವೇ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಬೀಟ್ ಸಿಬ್ಬಂದಿಗಳು ಬಂದು ಶಾಂತಿ ಸಭೆಯನ್ನ ಮಾಡ್ತಾರೆ. ಟೌನ್ ಮಟ್ಟದಲ್ಲಿ ಅಂದರೆ ಕಾಳಗಿ ಪೊಲೀಸ್ ಠಾಣಾ ಮಟ್ಟದಲ್ಲಿ ಅಲ್ಲಿ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಆದರೆ ಈ ಸರ್ತಿ ನಾನು ಏನು ಹೇಳಿದೆ, ನಾವೇ ಹೋಗೋಣ ಅಂತಂದೇಳಿ ಹೇಳಿದ್ದಕ್ಕೆ ತಾವೆಲ್ಲರೂ ಕೂಡ ಇಲ್ಲಿ ಬಂದಿರಿ. ಸ್ನೇಹಿತರೆ, ಈ ಊರಿಗೆ ನಾನು 2002ರಲ್ಲಿ ಭೇಟಿ ಮಾಡಿದ್ದೆ. ನಾನು ಅವಾಗ ಪ್ರೊಫೆಷನರ್ ಇದ್ದೆ. ಬಹುಶಃ ಇಲ್ಲಿ ಯಾರು ಇದ್ದಿರೋ ಬಿಟ್ಟಿರೋ ಗೊತ್ತಿಲ್ಲ. 2002ರಲ್ಲಿ ನಾನು ಪ್ರೊಫೆಷನರ್ ಇದ್ದೆ. ಶ್ರೀ ಟಿ ಗಂಗಪ್ಪ ಅಂತ ಒಬ್ಬರು PSI ಇದ್ದರು. ಅವ್ರಿಗೆ ಹುಷಾರಿರಲಿಲ್ಲ, ಬಿಟ್ಟಿದ್ರು, ಇರಲಿಲ್ಲ, ಸಿಕ್ಕಿದ್ರು. ಬಸ್ಕಿಕ್ಕರ್ ಅಂತ DYSP ಇದ್ದರು. ಅವಾಗ ನಾನು ಇಲ್ಲಿ ಬಂದು ಇದ್ದೆ. ಯಾವ ಊರು ಇಂಪಾರ್ಟೆಂಟು ಏನು ಅಂತ ಕೇಳಿದೆ. ಅವ್ರು ಯಾರೋ ಲಕ್ಕಪ್ಪ ಅಂತ ಒಬ್ರು SI ಗೊತ್ತಿರ್ಬೇಕು ಒಬ್ಬರಿಗೆ. ಲಕ್ಕಪ್ಪ ಅಂತ ಒಬ್ರು SI, ಸುಭಾಷ್ ಅಂತರು ಕೂಡ ಒಬ್ರು SI ಇದ್ರು. ಅವ್ರು ಕೇಳಿದಾಗ ಇಲ್ಲ ಸರ್, ಕೊಡದೂರು ಮಂಗಲಿಗೆ ಮತ್ತೆ ಆ ಕಡೆ ಕಂದಗಳು ಎಲ್ಲ ಹೇಳಿದ್ರು. ಹೌದಾ, ಸರಿ, ಹಂಗಂದ್ರೆ ನಾನು ಹೇಳ್ಕೊಳ್ಳದೆ ಓಲ್ಡ್ ಪುರಾತನ ಗುಡಿಗಳು ಏನಾದರೂ ಊರಾಗದವ ಅಂತ ಕೇಳಿದೆ. ಈ ಗುಡಿ ಹೆಸರು ಮಲ್ಲಿಕಾರ್ಜುನ ಗುಡಿ. ಆಯ್ತು, ಹೋಗೋಣ ಅಂತ ಹೇಳಿ ಒಂದು ಹಳೆ ಜೀಪ್ ಇತ್ತು. ಬಂದು ಇದೇ ಗುಡಿಯಲ್ಲಿ, ಆ ಥರ ಕಲ್ಲಿರಲಿಲ್ಲ, ಇದೇ ಗುಡಿಯಲ್ಲಿ ಒಂದು ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಭಾಳಷ್ಟು ಜನ ಸೇರಿದ್ರು. ಇಷ್ಟೇ ಜನ ಇರಲಿಲ್ಲ, ಇಷ್ಟೇ ಜನ ಅವಾಗಲೂ ಕೂಡ ಸೇರಿದ್ರು. ಇದು 2002, ಅಂದರೆ ಸುಮಾರು 22 ವರ್ಷಗಳ ಹಿಂದಿನ ಮಾತು. ಅದಾದ ನಂತರ ಈ ಊರಿಗೆ ನಾನು ಬಂದಿಲ್ಲ, ಸಂದರ್ಭನೂ ಕೂಡ ಬಂದಿಲ್ಲ. ಆದರೆ ಈಗ ನಾನು DYSP ಬಂದ ಮೇಲೆ ಒಂದು 4 ತಿಂಗಳಾದಮೇಲೆ ಈ ಊರಿಗೆ ಬರಬೇಕು ಅಂತ ನಂದು ಭಾಳ ಬಯಕೆ ಇತ್ತು. ಹಳ್ಳಿ ಭೇಟಿ ಮಾಡಬೇಕು, ಅಲ್ಲಿಂದ ಆರಂಭ ಮಾಡೋಣ ಅಂತಂದೇಳಿ ಇತ್ತು. ಹೀಗಾಗಿ ಈ ಒಂದು ಮಂಗಲಿಗಿ ಗ್ರಾಮಕ್ಕೆ ನಾವು ಭೇಟಿ ಮಾಡ್ತಕ್ಕಂಥ ಆಶೆಯನ್ನು ನಾನು ಕೂಡ ವ್ಯಕ್ತಪಡಿಸಿದ್ದೆ. ಆ ಒಂದು ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇದರಿಂದ ನಮ್ಮ ಕಾಳಗಿ ವ್ಯಾಪ್ತಿಯಲ್ಲಿ ಮಂಗಲಿಗಿ ವಿಸಿಟನ್ನು ನಾವು ಪ್ರಥಮ ಆದ್ಯತೆ ನೀಡಿ ಅಲ್ಲಿಂದ ಆರಂಭ ಮಾಡೋಣ ಅಂತಂದು ಹೇಳ್ಕೊಂಡು ನಮ್ಮ ಅಧಿಕಾರಿಗಳು ಇಲ್ಲಿ ಇಟ್ಟಿದ್ದಾರೆ. ಸ್ನೇಹಿತರೆ, ಇದು ಒಂದು ಇತಿಹಾಸ. ಮಂಗಲಿಗಿ ಮತ್ತು ಕೊಡದೂರು ಈ ಭಾಗ ಏನಿದೆ, ರೈತರು ಹೆಚ್ಚು ಇರ್ತಕ್ಕಂಥ ಒಂದು, ರೈತರು ಬಿಟ್ಟರೆ ಈ ಗ್ರಾಮಗಳಲ್ಲಿ ಒಂದು ಪ್ರೊಡಕ್ಟಿವಿಟಿ ಅಂದರೆ ಇಲ್ಲಿ ಭಾಳ ಅಂದರೆ ಏನಂತ ಹೇಳ್ತಿದ್ವಿ, ಒಕ್ಕಲುತನ ಇಲ್ಲಿ ಬಹಳ ಮುಖ್ಯ ಕಸುಬು ಇರೋದ್ರಿಂದ ತಾವೆಲ್ಲರೂ ಕೂಡ ಒಕ್ಕಲುತನಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ರಿ. ಅದು ಎಲ್ಲ ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಆಮೇಲೆ ಈಗ ನಾವು ಠಾಣಾ ಮಟ್ಟದಲ್ಲಿ ಹೇಳಬೇಕು ಅಂತಂದರೆ ಇತಿಹಾಸದಲ್ಲೂ ಕೂಡ ಮೊದಲಿಂದಲೂ ಕೂಡ ತಾವೆಲ್ಲರೂ ಕೂಡ ಬಹಳ ಸಹಕಾರ ಕೊಡ್ಕೊಂಡು ಬಂದಿದ್ದೀರಿ. ಮುಂದಿನ ದಿನದಲ್ಲಿಯೂ ಕೂಡ ನಾವು ದಿನನಿತ್ಯದ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಸಹಕಾರ ಕೊಡಬೇಕು ಅಂತಂದೇಳಿ ಈ ವೇದಿಕೆ ಮುಖಾಂತರ ಕೊಡುತ್ತಾ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಅಬ್ಸರ್ವೇಷನ್ನು, ನಮ್ಮ ಒಂದು ಇದು ಏನು ಅಂತಂದರೆ, ಹಳ್ಳಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಮಧ್ಯ ವರ್ಗದ ಜನರು, ಬಡವರು ಇರ್ತಾರೆ. ಎಲ್ಲದಕ್ಕೂ ಕೂಡ ಹೆಚ್ಚು ಬೈಕ್ಗಳನ್ನು ಉಪಯೋಗ ಮಾಡ್ತಾರೆ. ನೀವು ಇತ್ತೀಚೆಗೆ ಗಮನಿಸಿರ್ಬೋದು,
ಎಲ್ಲ ಒಂದು ಅಪಘಾತ ಪ್ರಕರಣಗಳಲ್ಲಿ ಒಂದು ಬೈಕ್ ಇನ್ವಾಲ್ವ್ಮೆಂಟ್ ಇರುತ್ತೆ. ದೊಡ್ಡ ಗಾಡಿಗೆ ಬೈಕ್ ಆಕ್ಸಿಡೆಂಟ್ ಆಗುತ್ತೆ, ಅಥವಾ ಅವರವರ ಸ್ಕಿಡ್ ಆಗಿ ಬೀಳ್ತಾರೆ, ಅಥವಾ ದೊಡ್ಡ ಗಾಡಿಗಳಾದರೂ ಕೂಡ ಈ ಬೈಕಿಗೆ ಆಕ್ಸಿಡೆಂಟ್. ಬಹಳ ಅಪಘಾತಗಳು 90% ಬೈಕ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದರೆ ಗೊತ್ತಾಯಿತು, ಬೈಕು ಭಾಳ ವಲ್ನರಬಲ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಗೊತ್ತಾಯಿತು. ಅಂದರೆ ಬಹಳ ಒಂದು ಇದರಲ್ಲಿ ಇದೆ ಅಂತ ನಮಗೆ ಅನಿಸುತ್ತೆ. ಬೈಕ್ ಅಂದರೆ ನೀವು ಸ್ವಲ್ಪ ವಿಚಾರ ಮಾಡಿ, ಅದು ಎದಕ್ಕೆ ಉಪಯೋಗ ಇದೆ ಅದಕ್ಕಷ್ಟೇ ಉಪಯೋಗ ಮಾಡಬೇಕು. ನಾವು ಅದನ್ನ ಹೆಂಗೆ ಉಪಯೋಗ ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಎಲ್ಲ ಪೂರ್ಣ ಸರ್ವಸ್ವನೇ ಅದೇ ಅನ್ನೋದಂತೆ ನಾವು ಯೂಸ್ ಮಾಡ್ತಾ ಇದ್ದೇವೆ. ಹೀಗಾಗಿ ಬಹಳಷ್ಟು ಬೈಕ್ಗಳ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಸ್ನೇಹಿತರೆ, ಈ ಬೈಕ್ಗಳನ್ನು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಸೇಫ್ಟಿ ಮೆಜರ್ಸನ್ನು ಕೂಡ ಉಪಯೋಗ ಮಾಡಿಕೊಳ್ಳಿ. ಯಾಕಂತಂದು ಹೇಳಿದ್ರೆ, ನಾನು ಯಾಕೆ ಹೇಳ್ತೀನಿ ಅಂತಂದು ಹೇಳಿದ್ರೆ, ಮೊನ್ನೆ ನಮ್ಮ ಒಂದು ಬಕ್ರೀದ್ ಹಬ್ಬದ ಸಮಯದಲ್ಲಿ ನಮ್ಮ ಪೊಲೀಸ್ ಒಬ್ಬರು ಶಾಬಾದಿಂದ ಚಿತ್ತಾಪುರ ಬರ್ತಾ ಇದ್ರು. ಬಕ್ರೀದ್ ಪ್ರೇಯರ್ ಮುಗಿದ ಮೇಲೆ ಅವರು ಬೇರೆ ಒಂದು ಅನ್ಯ ಕೆಲಸ ನಿವೃತ್ತಿ ಹೋಗ್ತಾ ಇದ್ರು. ಅವ್ರು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ರು, ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು. ಒಂದು ಲಾರಿ ಬಂದು ಅಪಘಾತ ಪಡಿಸಿದ್ರು. ಆ ಅಪಘಾತ ಪಡಿಸಿದಂಥ ತೀವ್ರತೆ ಮತ್ತು ಅಪಘಾತವಾದಂಥ ಒಂದು ಘಟನೆ ನೋಡಿಬಿಟ್ರೆ, ಅವರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಮ್ಮ ಮಧ್ಯದಲ್ಲಿ ಇರಬಾರ್ದು. ಆ ರೀತಿಯಾದಂಥ ಒಂದು ಅಪಘಾತ ಆಗಿತ್ತು. ಆದರೆ ಅವರು ಬದುಕುಳಿದ್ರು ಬಿಕಾಸ್ ಆಫ್ ಅವರು ಹೆಲ್ಮೆಟ್ ಹಾಕೊಂಡು. ಇದು ಮನೆ ನನ್ನ ಒಂದು ಕಣ್ಣು ಮುಂದೆ ಆಗಿರ್ತಕ್ಕಂಥ ಒಂದು 15-20 ದಿವಸದಿಂದ ಆಗಿರ್ತಕ್ಕಂಥ ಘಟನೆ. ಇದನ್ನೆಲ್ಲ ಯಾಕೆ ಹೇಳ್ತಾರಪ್ಪ ನಮಗೆ ಅಂತಂದ್ರೆ ದಯವಿಟ್ಟು ತಿಳ್ಕೊಳಕ್ಕೆ ಹೋಗಬೇಡಿ. ಇನ್ನು ಮುಂದಿನ ದಿನದಲ್ಲಿ ನೀವು ಯೋಚನೆ ಮಾಡಿ, ಒಂದು 5 ವರ್ಷದಿಂದ 10 ವರ್ಷದಿಂದ ನಿಮ್ಮ ಊರಲ್ಲಿ ಬೈಕ್ಗಳು ಎಷ್ಟಿದ್ವು, ಇವತ್ತು ಎಷ್ಟಾಗಿದ್ದಾವೆ. ಈ ಹಿಂದೆ ನಾವು ಎಷ್ಟು ಚೆನ್ನಾಗಿ ಓಡಿಸ್ತಿದ್ವಿ, ಇವತ್ತೆಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದೀವಿ. ರೋಡ್ಗಳು ಯಾವ ರೀತಿಯಾಗಿದ್ದವು, ಎಷ್ಟು ಚೆನ್ನಾಗಿದ್ದವು ಅಂದರೂ ಕೂಡ ನಾವು ಚೆನ್ನಾಗಿ ರೋಡ್ಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಅದು ಅಲ್ಟಿಮೇಟ್ ಎಲ್ಲಿ ಆಗುತ್ತೆ ಅಂತಂದಿದ್ರೆ, ನಾವು ಯಾವುದು ಸೇಫ್ಟಿ ಮೇಜರ್ ತಗೊಳ್ಳಾರ್ದಂಗೆ ನಾವು ಬೈಕ್ಗಳನ್ನು ಓಡಿಸ್ತಾ ಇದ್ದೀವಿ. ಜೊತೆಗೆ ಯಾವುದು ಹೆಲ್ಮೆಟನ್ನು ಯೂಸ್ ಮಾಡ್ಕೊಳ್ಳಲ್ಲ. ಅದು ಭಾಳ ಅಪಘಾತ ಏರ್ಪಟ್ಟು ಯಾರ್ಯಾರು ಯಂಗ್ಸ್ಟರ್ಸ್ ಭಾಳ ಕಡೆ ನೋಡ್ತಾ ಇದ್ದಾರೆ. ಯಂಗ್ಸ್ಟರ್ಸ್ ಇವರು ಎಲ್ಲ ಜೀವವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ತಾವು